ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ 1350 ಕೋಟಿ ರೂಪಾಯಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಸವಲತ್ತುಗಳ ವಿತರಣೆ ಈ ಕಾರ್ಯಕ್ರಮಗಳನ್ನ ಇವತ್ತು ಇಟ್ಕೊಂಡು ಈ ಸಮಾರಂಭ ನಡೀತಾ ಇದೆ. ಇದನ್ನ ಅತ್ಯಂತ ಸಂತೋಷದಿಂದ ಈ ಸಮಾರಂಭವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ದಾವಣಗೆರೆಯಲ್ಲಿ ಇವತ್ತು 3 ಪ್ರಮುಖವಾಗಿ ಕಾರ್ಯಕ್ರಮಗಳಿದ್ದವು. ಒಂದು ಈ ಸಮಾರಂಭ, ಎರಡನೇದು ಶಾಮನೂರು ಶಿವಶಂಕರಪ್ಪನವರ ಹುಟ್ಟುಹಬ್ಬ, ಮೂರನೇದು ಶಾಮನೂರು ಶಿವಶಂಕರಪ್ಪನವರು ಮತ್ತು ಎಸ್ ಮಲ್ಲಿಕಾರ್ಜುನರವರು ಕಟ್ಟಿರ್ತಕ್ಕಂಥ ಒಂದು ಮಿಲ್ಲು, ಅದರ ಉದ್ಘಾಟನೆ. ತೊಗರಿಬೇಳೆ ಕಡಲೆಬೇಳೆ, ತೊಗರಿಬೇಳೆ ಕಡಲೆಬೇಳೆ ಈ ಎರಡನ್ನೂ ಕೂಡ ಸಂಸ್ಕರಣೆ ಮಾಡತಕ್ಕಂಥ ಮಿಲ್ಲಿನ ಉದ್ಘಾಟನೆಯನ್ನು ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ಅದು ಕೂಡ ಕಾರಣ ತಡವಾಗಲಿಕ್ಕೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಈ ಕಾರ್ಯಕ್ರಮ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನ ಕೊಡ್ತಕ್ಕಂಥ ಸಮಾರಂಭ. ಜೊತೆಗೆ ಸವಲತ್ತುಗಳನ್ನು ಕೂಡ ಕೊಟ್ಟಿದ್ದೇವೆ. ವಿರೋಧ ಪಕ್ಷದವರು ಸುಖ ಸುಮ್ಮನೆ ಟೀಕೆ ಮಾಡ್ತಾರೆ. ಏನಂತ ಟೀಕೆ ಮಾಡ್ತಾರೆ? ಕಾಂಗ್ರೆಸ್ ಸರ್ಕಾರ ಏನೋ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅವರ ಹತ್ರ ದುಡ್ಡಿಲ್ಲ. ಇವತ್ತು 1350 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಾ ಇದೆಯಲ್ಲ, ಇದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ದುಡ್ಡಿಲ್ಲದೆ ಹೋದರೆ ಇಷ್ಟೊಂದು ಕೋಟಿ ರೂಪಾಯಿಗಳ ನೋಡಿ, ಅಲ್ಲಿ ಬೋರ್ಡ್ಗಳನ್ನು ಹಾಕಿದ್ದೀವಿ. ಶಂಕುಸ್ಥಾಪನೆ ಬೋರ್ಡ್ಗಳು, ಉದ್ಘಾಟನೆ ಬೋರ್ಡ್ಗಳನ್ನು ಹಾಕಿದ್ದೀವಿ. ಇಷ್ಟೊಂದು ಬೋರ್ಡ್ಗಳನ್ನು ಹಾಕ್ಬೇಕಾದ್ರೆ ಸುಮ್ನೆ ಹಾಕಕ್ಕಾಗತ್ತಾ? ಸುಮ್ನೆ ಹಾಕಕ್ಕಾಗತ್ತಾ? ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ಜೆಡಿಎಸ್ನವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ಪಾರ್ಲಿಮೆಂಟ್ ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿ ಜೆಡಿಎಸ್ ಇಬ್ರು ಒಂದಾಗ್ಬಿಟ್ಟಿದ್ದಾರೆ. ಏನ್ ಹಾವು ಮುಂಗೂಸಿಗಳ ತರ ಜಗಳ ಆಡ್ತಾ ಇದ್ರು. ಈಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲಿಕ್ಕೋಸ್ಕರವಾಗಿ ಇಬ್ರು ಒಂದಾಗಿದ್ದಾರೆ. ಇಬ್ರು ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಸುಳ್ಳು ಈ ಜನರ ಮುಂದೆ ತಪ್ಪುದಾರಿಗೆಳಿದ್ದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಸುಳ್ಳು ಅಪವಾದಗಳನ್ನ ಮಾಡ್ತಾ ಇದ್ದಾರೆ. ನಾನು ಕೇಳ್ತೀನಿ,